ನಮಸ್ತೆ ಪ್ರಿಯ ವೀಕ್ಷಕರೇ, ಕಾಸ್ಮಿಕ್ ವಾಣಿಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯ ವಿಷಯ ಕ್ಯಾನ್ ಸೈನ್ಸ್ ಎಕ್ಸ್ಪ್ಲೈನ್ ದ ಅಬ್ಸರ್ವರ್, ಸಾಕ್ಷಿ ವರ್ಸಸ್ ಕಾನ್ಷಿಯಸ್ನೆಸ್. ವೇದಾಂತ ಇದನ್ನು ಸಾಕ್ಷಿ ಎಂದು ಕರೆಯುತ್ತದೆ, ಆದರೆ ಸೈನ್ಸ್ ಇದನ್ನು ಯಾವ ರೀತಿಯಲ್ಲಿ ನೋಡುತ್ತದೆ? ಸೈನ್ಸ್ ಮತ್ತು ರ್ಯಾಷನಲ್ ಥಿಂಕರ್ಸ್ ಕಾನ್ಷಿಯಸ್ನೆಸ್ ಮತ್ತು ಅಬ್ಸರ್ವರ್ ಬಗ್ಗೆ ಏನು ಹೇಳುತ್ತಾರೆ? ಎಲ್ಲಿ ಒಪ್ಪಿಗೆ ಇದೆ, ಎಲ್ಲಿ ಇನ್ನೂ ಪ್ರಶ್ನೆಗಳು ಉಳಿದಿವೆ? ಥಾಟ್ಸ್ನ ಅಬ್ಸರ್ವ್ ಮಾಡಬಹುದಾ? ಮೈಂಡ್ನ ಅಬ್ಸರ್ವ್ ಮಾಡಬಹುದಾ? ಸೈನ್ಸ್ ಇದಕ್ಕೆ ಏನು ಉತ್ತರ ಕೊಡುತ್ತದೆ? ಸೈನ್ಸ್ ಈ ವಿಷಯವನ್ನು 5 ಕ್ಯಾಟಗರಿಯಾಗಿ ನೋಡುತ್ತದೆ. ಯಾವುದು ಈ 5 ಕ್ಯಾಟಗರಿ? ವಾಟ್ ಈಸ್ ಸೆಲ್ಫ್ ಅವೇರ್ನೆಸ್? ಇದನ್ನು ನಮ್ಮ ದೇಹ, ಮನಸ್ಸು, ಯೋಚನೆಗಳು, ಭಾವನೆಗಳು ಮತ್ತು ನಮ್ಮ ನಡವಳಿಕೆಯನ್ನು ನಾವು ಗಮನಿಸುವುದು. ಇದು ಹೊರ ಜಗತ್ತಿನ ಬಗ್ಗೆ ಅಲ್ಲ, ಬದಲಾಗಿ ನಮ್ಮೊಳಗಿನ ಸ್ಥಿತಿಯನ್ನು ಅರಿಯುವುದು. 2ನೇ ಕ್ಯಾಟಗರಿ ಬಂದ್ಬಿಟ್ಟು ಮೆಟಾ ಅವೇರ್ನೆಸ್. ಮೆಟಾ ಅವೇರ್ನೆಸ್ ಅಂದರೆ ಏನು? 3ನೇ ಕ್ಯಾಟಗರಿ ಮೆಡಿಟೇಷನ್ ರಿಸರ್ಚ್. ಸೈನ್ಸ್ ಮೆಡಿಟೇಷನ್ ಎಂದರೆ ಏನು ಮತ್ತು ಅದರ ಮೂಲಕ ಹ್ಯೂಮನ್ ಬಾಡಿ, ಬ್ರೈನ್ ಮೇಲೆ ಯಾವ ಪರಿಣಾಮ ಬೀರುತ್ತದೆ? 4ನೇ ಕ್ಯಾಟಗರಿ ಬಂದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್, DMN. DMN ಅಂದರೆ ಏನು? ಲಾಸ್ಟ್ ಕ್ಯಾಟಗರಿ ಹಾರ್ಡ್ ಪ್ರಾಬ್ಲಮ್ ಆಫ್ ಕಾನ್ಷಿಯಸ್ನೆಸ್. ಇದನ್ನು ಅವರು 2 ಕ್ಯಾಟಗರಿಯಾಗಿ ಮಾಡ್ತಾರೆ. ಒಂದು ಈಸಿ ಪ್ರಾಬ್ಲಮ್ ಆ್ಯಂಡ್ ಹಾರ್ಡ್ ಪ್ರಾಬ್ಲಮ್ ಎಂದು. ಈಸಿ ಪ್ರಾಬ್ಲಮ್ ಅಂದರೆ ಬ್ರೈನ್ ಹೇಗೆ ಮೆಮೊರಿ ಸ್ಟೋರ್ ಮಾಡುತ್ತದೆ ಅಥವಾ ಎಲ್ಲಿ ಇಡುತ್ತೆ ಅದು ಮೆಮೊರಿನ, ವಿಷನ್ಸ್ ಹೇಗೆ ಕೆಲಸ ಮಾಡುತ್ತದೆ, ಲ್ಯಾಂಗ್ವೇಜ್ ಹೇಗೆ ಪ್ರೊಸೆಸ್ ಆಗುತ್ತೆ ನಮ್ಮ ಬ್ರೈನಲ್ಲಿ ಅಂತ. ಅಬ್ಸರ್ವೇಷನ್ ಎಂಬುದು ಒಂದು ಬ್ರೈನ್ನ ಆಕ್ಟಿವಿಟಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಬ್ರೈನ್ನ ಆಕ್ಟಿವಿಟಿನೇ ಇರಬೇಕು ಅಬ್ಸರ್ವೇಷನ್ ಒಂದು. ಸೆಲ್ಫ್ ಈಸ್ ಅನ್ ಇಲ್ಯೂಷನ್, ಅಂದರೆ ನಾನು ಎಂಬುದು ಒಂದು ಊಹಾತ್ಮಕ ವಿಷಯ ಅಂತ ಹೇಳಿ ಮೆಟಾಕಾಗ್ನಿಷನ್. ಮೆಟಾಕಾಗ್ನಿಷನ್ ಅಂದರೆ ಏನು? ಥಿಂಕಿಂಗ್ ಅಬೌಟ್ ಥಿಂಕಿಂಗ್. ಮೆಟಾಕಾಗ್ನಿಷನ್ ಏನನ್ನ ಸಹಾಯ ಮಾಡುತ್ತೆ ಅಂದರೆ ಬೆಟರ್ ಲರ್ನಿಂಗ್, ಬೆಟರ್ ಡಿಸಿಷನ್ ಮೇಕಿಂಗ್, ಎಮೋಷನಲ್ ರೆಗ್ಯುಲೇಷನ್, ಸೆಲ್ಫ್ ಕರೆಕ್ಷನ್, ಪ್ರಾಬ್ಲಮ್ ಸಾಲ್ವಿಂಗ್. ಇದು ಬ್ರೈನ್ನ ಹೈಯರ್ ಕಾಗ್ನಿಟಿವ್ ಫಂಕ್ಷನ್ ಎಂದು ಪರಿಗಣಿಸಲಾಗುತ್ತದೆ. ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ಓಂ ತತ್ಸತ್.